ನಾನು ಚಾಲೆಂಜ್ ರೂಟ್ ಮೂಲಕ ಹೊಸ ರಾಷ್ಟ್ರೀಯ ವಿನ್ಯಾಸ ಸಂಸ್ಥೆಯನ್ನು ಸ್ಥಾಪಿಸಲು ಪ್ರಸ್ತಾಪಿಸುತ್ತೇನೆ. ವಿನ್ಯಾಸ ಶಿಕ್ಷಣವನ್ನು ಉತ್ತೇಜಿಸಲು ಮತ್ತು ಅಭಿವೃದ್ಧಿ ಭಾರತದ ಪೂರ್ವ ಭಾಗದಲ್ಲಿ ಶಿಕ್ಷಣಕ್ಕೆ ನಮ್ಮ ಸರ್ಕಾರ ರಾಜ್ಯಗಳಿಗೆ ಬೆಂಬಲ ಕೊಡುತ್ತದೆ. ಚಾಲೆಂಜ್ ರೂಟ್ ಮೂಲಕ 5 ಯೂನಿವರ್ಸಿಟಿ ಡೌನ್ಶಿಫ್ಟ್ ಗಳನ್ನು ರಚಿಸುವಲ್ಲಿ, ಪ್ರಮುಖ ಸ್ಥಳಗಳ ಸಮೀಪದಲ್ಲಿ ಕೈಗಾರಿಕಾ ಮತ್ತು ಲಾಜಿಸ್ಟಿಕ್ಸ್ ಕಾರಿಡಾರ್ಗಳು. ಈ ಯೋಜಿತ ಅಕಾಡೆಮಿಕ್ ವಲಯಗಳು ಅನೇಕ ಯೂನಿವರ್ಸಿಟಿಗಳು, ರಿಸರ್ಚ್ ಇನ್ಸ್ಟಿಟ್ಯೂಷನ್ಗಳು ಮತ್ತು ಸ್ಕಿಲ್ ಸೆಂಟರ್ಗಳನ್ನು ಆಯೋಜಿಸುತ್ತವೆ ಮತ್ತು ವಸತಿ ಸಂಕೀರ್ಣಗಳು, ಉನ್ನತ ಶಿಕ್ಷಣದಲ್ಲಿ ಸ್ಟೆಮ್ ಸಂಸ್ಥೆಗಳಲ್ಲಿ ದೀರ್ಘಕಾಲದ ಪ್ರತಿ ಗ್ರಾಮದಲ್ಲಿ ಒಂದು ಬಾಲಕಿಯರ ಹಾಸ್ಟೆಲ್ ಸ್ಥಾಪಿಸಲಾಗುವುದು. ಎವ್ರಿ ಡಿಸ್ಟ್ರಿಕ್ಟ್ ಟು ಪ್ರಮೋಟ್ ಅಬೌಟ್ ಆಸ್ಟ್ರೋಫಿಸಿಕ್ಸ್ ಅಂಡ್ ಆಸ್ಟ್ರಾನಮಿ ಬೈ ತಲ್ಲೀನಗೊಳಿಸುವ ಅನುಭವಗಳ ಮೂಲಕ 4 ರೀತಿಯ ಟೆಲಿಸ್ಕೋಪ್ ಮೂಲಸೌಕರ್ಯ ಸೌಲಭ್ಯಗಳನ್ನು ಸ್ಥಾಪಿಸಲಾಗುವುದು ಅಥವಾ ಉನ್ನತೀಕರಿಸಲಾಗಿದೆ. ರಾಷ್ಟ್ರೀಯ ದೊಡ್ಡ ಸೌರ ದೂರದರ್ಶಕ, ರಾಷ್ಟ್ರೀಯ ದೊಡ್ಡ ಆಪ್ಟಿಕಲ್ ಇನ್ಫ್ರಾರೆಡ್ ದೂರದರ್ಶಕ, ಹಿಮಾಲಯನ್ ಚಂದ್ರ ಟೆಲಿಸ್ಕೋಪ್, ಬ್ರಹ್ಮಾಂಡ ಪ್ಲಾನೆಟೇರಿಯಂ, ಪ್ರವಾಸೋದ್ಯಮ ಕ್ಷೇತ್ರ, ಉದ್ಯೋಗ ಸೃಷ್ಟಿ, ವಿದೇಶಿ ವಿನಿಮಯ ಗಳಿಕೆ ಮತ್ತು ಸ್ಥಳೀಯ ಆರ್ಥಿಕತೆಯ ವಿಸ್ತರಣೆಯಲ್ಲಿ ಹಾಗೂ ತೆಂಗಿನಕಾಯಿ ಉತ್ಪಾದನೆ ಮತ್ತು ಸಂಸ್ಕರಣೆಯಲ್ಲಿ ಸ್ವಾವಲಂಬನೆ, ರಫ್ತು ಸ್ಪರ್ಧಾತ್ಮಕತೆಯನ್ನು ಹೆಚ್ಚಿಸಲು ಮತ್ತು ಭಾರತೀಯ ರಾಜಕೀಯವನ್ನು ಪರಿವರ್ತಿಸಲು, ಭಾರತೀಯ ಗೋಡಂಬಿ ಮತ್ತು ಭಾರತೀಯ ಕೋಕೋವನ್ನು ಪ್ರೀಮಿಯಂ ಜಾಗತಿಕ ಬ್ರ್ಯಾಂಡ್ಗಳಾಗಿ ಪರಿವರ್ತಿಸಲು. ನಮ್ಮ ಸರ್ಕಾರವು ರಾಜ್ಯ ಸರ್ಕಾರಗಳೊಂದಿಗೆ ಸಹಭಾಗಿತ್ವದಲ್ಲಿ ಕೇಂದ್ರೀಕೃತ ಕೃಷಿ ಮತ್ತು ಕೊಯ್ಲೋತ್ತರ ಸಂಸ್ಕರಣೆಯನ್ನು ಉತ್ತೇಜಿಸುತ್ತದೆ. ಭಾರತೀಯ ಶ್ರೀಗಂಧದ ವೈಭವವನ್ನು ಮರುಸ್ಥಾಪಿಸಿ ವಾಲ್ನಟ್, ಬಾದಾಮಿ ಹೆಚ್ಚಿನ ಸಾಂದ್ರತೆಯ ಕೃಷಿಯನ್ನು ವಿಸ್ತರಿಸುತ್ತೇವೆ. ರೈತರ ಆದಾಯವನ್ನು ಹೆಚ್ಚಿಸಲು ನಾವು ಮೀಸಲಾದ ಕಾರ್ಯಕ್ರಮಕ್ಕೆ ಬೆಂಬಲ ನೀಡುತ್ತೇವೆ. ರೆಜಿಮ್ ಕಂಪನಿಗಳಿಗೆ ಲಭ್ಯವಿರುವ ಮೇಟ್ ಕ್ರೆಡಿಟ್ ಅನ್ನು 4 ಅಂಶದಷ್ಟು ಸೆಟ್ ಆಫ್ ಮಾಡಲು ಪ್ರಸ್ತಾಪಿಸಲಾಗಿದೆ. ಹೊಸ ಆಡಳಿತದಲ್ಲಿ ತೆರಿಗೆ ಹೊಣೆಗಾರಿಕೆಯ 2 ಅಂತಿಮ ತೆರಿಗೆ ವಿಧಿಸಲಾಗಿದೆ. ಕಸ್ಟಮ್ಸ್ ಅಧಿಸೂಚನೆಗಳಲ್ಲಿ ಸುಂಕದ ವೇಳಾಪಟ್ಟಿಗೆ ನಾನು ಈಗ ಕೈಗೆತ್ತಿಕೊಳ್ಳುತ್ತೇನೆ. ಸೆಕ್ಟರ್ಗೆ ನಿರ್ದಿಷ್ಟವಾದ ಪ್ರಸ್ತಾವನೆಗಳನ್ನು ಮಾಡುತ್ತೇನೆ. ಸಮುದ್ರ ಚರ್ಮದ ರಫ್ತು ಉತ್ತೇಜನಕ್ಕಾಗಿ ಮತ್ತು ಜವಳಿ ಉತ್ಪನ್ನ ರಫ್ತಿಗಾಗಿ ಸಮುದ್ರಾಹಾರ ಸಂಸ್ಕರಣೆಗೆ ಬಳಸುವ ನಿರ್ದಿಷ್ಟ ಕಚ್ಚಾ ವಸ್ತುಗಳ ಸುಂಕಮುಕ್ತ ಆಮದು ಮಿತಿಯನ್ನು ಹೆಚ್ಚಿಸಲು ನಾನು ಪ್ರಸ್ತಾಪಿಸುತ್ತೇನೆ. ಪ್ರಸ್ತುತ 1% ಹಿಂದಿನ ವರ್ಷದ ರಫ್ತು ವಹಿವಾಟಿನ FOB ಮೌಲ್ಯದ 3% ಇದೀಗ ಚರ್ಮದ ಮತ್ತು ಸಿಂಥೆಟಿಕ್ ಪಾದರಕ್ಷೆಗಳ ರಫ್ತಿಗೆ ಲಭ್ಯವಿದೆ. ಇದನ್ನು ಶೂ ಅಪ್ಪರ್ಗಳ ರಫ್ತಿಗೂ ವಿಸ್ತರಿಸಲು ನಾನು ಪ್ರಸ್ತಾಪಿಸುತ್ತೇನೆ. ಅಂತಿಮ ಉತ್ಪನ್ನದ ರಫ್ತಿಗೆ ಕಾಲಾವಧಿಯನ್ನು ವಿಸ್ತರಿಸಲು ನಾನು ಪ್ರಸ್ತಾಪಿಸುತ್ತೇನೆ. ಪ್ರಸ್ತುತ 6 ತಿಂಗಳಿಂದ 1 ವರ್ಷಕ್ಕೆ ಚರ್ಮ ಮತ್ತು ಜವಳಿ ಉಡುಪುಗಳ ರಫ್ತುದಾರರಿಗೆ ಚರ್ಮ ಅಥವಾ ಸಿಂಥೆಟಿಕ್ ಪಾದರಕ್ಷೆಗಳು ಹಾಗೂ ಇತರ ಚರ್ಮದ ಉತ್ಪನ್ನಗಳು ಇಂಧನ ಪರಿವರ್ತನೆ ಮತ್ತು ಬ್ಯಾಟರಿಗಾಗಿ ಲಿಥಿಯಂ ಅಯಾನ್ ಸೆಲ್ಗಳನ್ನು ತಯಾರಿಸಲು ಬಳಸುವ ಬಂಡವಾಳ ಸರಕುಗಳಿಗೆ ನೀಡಲಾದ ಮೂಲ ಕಸ್ಟಮ್ ಸುಂಕ ವಿನಾಯಿತಿಯನ್ನು ವಿಸ್ತರಿಸಲು ನಾನು ಪ್ರಸ್ತಾಪಿಸುತ್ತೇನೆ. ಉತ್ಪಾದನೆಗೆ ಬಳಸುವಂತಹವುಗಳಿಗೆ ಬ್ಯಾಟರಿ ಎನರ್ಜಿ ಸ್ಟೋರೇಜ್ ಸಿಸ್ಟಮ್ಗಳಿಗಾಗಿ ಲಿಥಿಯಂ ಅಯಾನ್ ಸೆಲ್ಗಳಿಗೂ ಸಹ ಆಮದಿನ ಮೇಲೆ ಮೂಲ ಕಸ್ಟಮ್ಸ್ ಸುಂಕದಿಂದ ವಿನಾಯಿತಿ ನೀಡಲು ನಾನು ಪ್ರಸ್ತಾಪಿಸುತ್ತೇನೆ. ಸೋಡಿಯಂ ಆಂಟಿಮೋನೇಟ್ನಿಂದ ಸೋಲಾರ್ ಗ್ಲಾಸ್ ತಯಾರಿಕೆಗೆ ಬಳಸುವ ವಸ್ತುಗಳು, ಪರಮಾಣು ವಿದ್ಯುತ್ ಯೋಜನೆಗಳಿಗೆ ಅಗದಿರುವ ಸರಕುಗಳ ಆಮದಿನ ಮೇಲೆ ಅಸ್ತಿತ್ವದಲ್ಲಿರುವ ಮೂಲ ಕಸ್ಟಮ್ಸ್ ಸುಂಕ ವಿನಾಯಿತಿಯನ್ನು ವಿಸ್ತರಿಸಲು ನಾನು ಪ್ರಸ್ತಾಪಿಸುತ್ತೇನೆ. ಅವರ ಸಾಮರ್ಥ್ಯವನ್ನು ಲೆಕ್ಕಿಸದೆ ನಿರ್ಣಾಯಕ
ಖನಿಜಗಳ ಕುರಿತು ಪ್ರಸ್ತಾಪಿಸಲಾಗಿದೆ. ಭಾರತದಲ್ಲಿ ನಿರ್ಣಾಯಕ ಖನಿಜಗಳ ಸಂಸ್ಕರಣೆಗೆ ಬೇಕಾದ ಬಂಡವಾಳ ಸರಕುಗಳ ಆಮದಿಗೆ ಮೂಲ ಕಸ್ಟಮ್ಸ್ ಸುಂಕ, ವಿನಾಯಿತಿ ಬಯೋಗ್ಯಾಸ್ ಮಿಶ್ರಿತ. ನಾನು ಸಿಎನ್ಜಿಯನ್ನು ಹೊರಗಿಡಲು ಪ್ರಸ್ತಾಪಿಸುತ್ತೇನೆ. ಜೈವಿಕ ಅನಿಲದ ಸಂಪೂರ್ಣ ಮೌಲ್ಯವನ್ನು ಕೇಂದ್ರ ಅಬಕಾರಿ ಸುಂಕವನ್ನು ಲೆಕ್ಕಾಚಾರ ಮಾಡುವಾಗ ಬಯೋಗ್ಯಾಸ್ ಮಿಶ್ರಿತ ಸಿಎನ್ಜಿ ನಾಗರಿಕ ಮತ್ತು ರಕ್ಷಣಾ ವಾಯುಯಾನಕ್ಕೆ ಸಂಬಂಧಿಸಿದಂತೆ ನಾಗರಿಕ ತರಬೇತಿ ಹಾಗೂ ಇತರೆ ಉತ್ಪಾದನೆಗೆ ಬೇಕಾದ ಘಟಕಗಳು ಮತ್ತು ಭಾಗಗಳ ಮೇಲೆ ಮೂಲ ಕಸ್ಟಮ್ಸ್ ಸುಂಕ ವಿನಾಯಿತಿ ನೀಡಲು ನಾನು ಪ್ರಸ್ತಾಪಿಸುತ್ತೇನೆ. ಆಮದು ಮಾಡಿಕೊಳ್ಳುವ ಕಚ್ಚಾ ವಸ್ತುಗಳ ಮೇಲೆ ಎಲೆಕ್ಟ್ರಾನಿಕ್ಸ್, ಗ್ರಾಹಕ ಎಲೆಕ್ಟ್ರಾನಿಕ್ಸ್ ಸೆಕ್ಟರ್ನಲ್ಲಿ ಮೌಲ್ಯವರ್ಧನೆಯನ್ನು ಹೆಚ್ಚಿಸಲು ನಿರ್ದಿಷ್ಟ ಸಮಯದವರೆಗೆ ಮೂಲ ಕಸ್ಟಮ್ಸ್ ಸುಂಕದಿಂದ ವಿನಾಯಿತಿ ನೀಡಲು ನಾನು ಪ್ರಸ್ತಾಪಿಸುತ್ತೇನೆ. ದುರಸ್ತಿ, ರಕ್ಷಣಾ ಸೆಕ್ಟರ್ನಲ್ಲಿರುವ ಯೂನಿಟ್ಗಳಿಂದ ಎಲ್ಲ ಒಟ್ಟಾರೆ ಅವಶ್ಯಕತೆಗಳು, ಜಾಗತಿಕ ವ್ಯಾಪಾರ ಅಡಚಣೆಗಳಿಂದಾಗಿ ವಿಶೇಷ ಆರ್ಥಿಕ ವಲಯಗಳಲ್ಲಿನ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಸ್ ಗಳಿಂದ ಸಾಮರ್ಥ್ಯದ ಬಳಕೆಯ ಬಗ್ಗೆ ಉದ್ಭವಿಸುತ್ತಿರುವ ನಾನು ಒಂದು ಬಾರಿ ಕ್ರಮವಾಗಿ ಎಸ್ಸಿಝೆಡ್ಗಳಲ್ಲಿ ಅರ್ಹ ಉತ್ಪಾದನಾ ಘಟಕಗಳಿಂದ ದೇಶೀಯ ಮಾರಾಟವನ್ನು ಸುಗಮಗೊಳಿಸಲು ಪ್ರಸ್ತಾಪಿಸುತ್ತೇನೆ. ಗಳ ಮೇಲಿನ ಮೂಲ ಕಸ್ಟಮ್ಸ್ ಸುಂಕವನ್ನು ವಿನಾಯಿತಿ ನೀಡಲು ಪ್ರಸ್ತಾಪಿಸುತ್ತೇನೆ. ಇನ್ನೂ 7 ಅಪರೂಪದ ರೋಗಗಳಿಗೆ ಆಮದು ಸುಂಕದಿಂದ ವಿನಾಯಿತಿ ನೀಡಲು, ವೈಯಕ್ತಿಕವಾಗಿ ಆಮದು ಮಾಡಿಕೊಳ್ಳುವ ಡ್ರಗ್ಸ್, ಮೆಡಿಸಿನ್ಸ್ ಮತ್ತು ವಿಶೇಷ ವೈದ್ಯಕೀಯ ಉದ್ದೇಶಗಳಿಗಾಗಿ ಬಳಸುವ ಆಹಾರದ ಮೇಲೆ ಅವರ ಚಿಕಿತ್ಸೆಗಾಗಿ ಕಸ್ಟಮ್ಸ್ ಪ್ರಕ್ರಿಯೆ. ಜಾಗತಿಕ ವ್ಯಾಪಾರದಲ್ಲಿ ಭಾರತದ ಪಾತ್ರ ಮತ್ತು ಪಾಲು ದೊಡ್ಡ ಜಿಗಿತಕ್ಕೆ ಸಿದ್ಧವಾಗಿದೆ. ನಮ್ಮ ಮಹತ್ವಾಕಾಂಕ್ಷೆಗೆ ಅನುಗುಣವಾಗಿ ಮತ್ತು ವಿಕಾಸದತ್ತ ಪಯಣ. ಈ ನಿಟ್ಟಿನಲ್ಲಿ ಕಸ್ಟಮ್ಸ್ ಪ್ರಕ್ರಿಯೆಗಳಿಗಾಗಿ ನಾನು ಅನೇಕ ಕ್ರಮಗಳನ್ನು ಪ್ರಸ್ತಾಪಿಸುತ್ತೇನೆ. ಕನಿಷ್ಠ ಹಸ್ತಕ್ಷೇಪದೊಂದಿಗೆ ಸರಕುಗಳ ಸುಗಮ ಮತ್ತು ವೇಗದ ಚಲನೆಗಾಗಿ ಮತ್ತು ವ್ಯಾಪಾರಕ್ಕೆ ಹೆಚ್ಚಿನ ಖಚಿತತೆಗಾಗಿ ವಿಶ್ವಾಸ, ವೇಗದ ಪೇಸ್ಟ್ ವಸ್ತುಗಳು ಟೈರ್ 2 ಮತ್ತು ಟೈರ್ 3 ಅಧಿಕೃತ ಆರ್ಥಿಕ ಆಪರೇಟರ್ಗಳಿಗೆ ಎಂದರೆ 15 ದಿನಗಳಿಂದ ಸುಂಕದ ವಿಭಿನ್ನ ಅವಧಿಯನ್ನು ಹೆಚ್ಚಿಸಲು ನಾನು ಪ್ರಸ್ತಾಪಿಸುತ್ತೇನೆ. ಅರ್ಹ ಉತ್ಪಾದಕ ಆಮದುದಾರರಿಗೆ 30 ದಿನಗಳವರೆಗೆ ಅದೇ ಸುಂಕ ಮುಂದೂಡಿಕೆ ಸೌಲಭ್ಯ ನೀಡಲು ಪ್ರಸ್ತಾಪಿಸುತ್ತೇನೆ. ಇದು ಉತ್ತೇಜನಕಾರಿ. ಅವರಿಗೆ ಸೂಕ್ತ ಸಮಯದಲ್ಲಿ ಪೂರ್ಣ ಪ್ರಮಾಣದ CO3 AU ಆಗಿ ಮಾನ್ಯತೆ ಸಿಗಲು ಹೆಚ್ಚು ನಿಶ್ಚಿತತೆ ಮತ್ತು ಬದ್ಧತೆಯನ್ನು ಪ್ರಸ್ತುತ ವರ್ಷಗಳಿಂದ 5 ವರ್ಷಗಳಿಗೆ ವಿಸ್ತರಿಸಲಾಗುವುದು.